ಕರ್ನಾಟಕದ ಇತಿಹಾಸದಲ್ಲೇ ಇಂಥ ಕರಾಳ ದಿನಗಳು ಬಂದಿರಲಿಲ್ಲ. ಸಾಂವಿಧಾನಿಕ ಮುಖ್ಯಸ್ಥರನ್ನ, ರಾಜ್ಯದ ಪ್ರಥಮ ಪ್ರಜೆಯನ್ನ ಗೌರವಿಸಬೇಕಾದ ಕಾಂಗ್ರೆಸ್ ಇಂದು ಬೀದಿಗಿಳಿದು ಗೂಂಡಾಗಿರಿ ಮಾಡ್ತಾ ಇದೆ. ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ನಡೆಸ್ತಾ ಇರೋ ಈ ಸಮರ ಕೇವಲ ಒಬ್ಬ ವ್ಯಕ್ತಿಯ ವಿರುದ್ಧವಲ್ಲ, ಇದು ಭಾರತದ ಸಂವಿಧಾನದ ವಿರುದ್ಧ. ಕಾಂಗ್ರೆಸ್ ಸರ್ಕಾರ ವಿಶೇಷ ಅಧಿವೇಶನದ ಹೆಸರಲ್ಲಿ ರಾಜ್ಯಪಾಲರನ್ನ ವಿಧಾನಸಭೆಗೆ ಆಹ್ವಾನಿಸಿ ಗೂಂಡಾಗಿರಿ ಪ್ರದರ್ಶನ ಮಾಡಿದೆ. ಒಂದೇ ಒಂದು ಚುನಾವಣೆ ಗೆಲ್ಲಲಾಗದ, ಜನರಿಂದ ಆಯ್ಕೆಯಾಗದ, ಹಿಂಬಾಗಿಲಿನಿಂದ ಎಂಎಲ್ಸಿ ಆಗಿರೋ ಬಿಕೆ ಹರಿಪ್ರಸಾದ್ ಅವರ ಗೂಂಡಾ ವರ್ತನೆ ಹದ್ದು ಮೀರಿದೆ. ಇವರಿಗೆ ಸಂಸದೀಯ ಮೌಲ್ಯಗಳ ಅರಿವಿಲ್ಲ. ಇವರ ವರ್ತನೆ ಕಾಂಗ್ರೆಸ್ನ ಕೊತ್ವಾಲ್ ಗೂಂಡಾ ಸಂಸ್ಕೃತಿಯನ್ನ ತೋರಿಸುತ್ತೆ. ರಾಜ್ಯಪಾಲರಿಗೆ ರಕ್ಷಣೆ ಕೊಡದಲೇ ಇರುವಂತಹ ಪರಿಸ್ಥಿತಿಯನ್ನ ಈ ಗೂಂಡಾ ಸರ್ಕಾರ ನಿರ್ಮಾಣ ಮಾಡಿಕೊಡ್ತು. ಇನ್ನು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್.ಕೆ. ಪಾಟೀಲ್ ಅವರಿಗೂ ಮೈಥೋಮೇನಿಯಾ ಕಾಯಿಲೆ ಇದೆ ಅನ್ಸುತ್ತೆ. ಕಾನೂನು ಸಚಿವರಾಗಿ ಸದನದಲ್ಲಿ ರಾಜಾರೋಷವಾಗಿ ಸುಳ್ಳು ಹೇಳೋದಕ್ಕೆ ಸಾಧ್ಯವಾಗುವುದು ಮೈಥೋಮೇನಿಯಾ ಕಾಯಿಲೆ ಇದ್ರೆ ಮಾತ್ರ. ಇವರು ಹೆಸರಿಗಷ್ಟೇ ಕಾನೂನು ಸಚಿವರು, ಆದ್ರೆ ಮಾಡ್ತಾ ಇರೋದು ಕಾನೂನು ಬಾಹಿರ ಕೆಲಸ. ಸನ್ಮಾನ್ಯ ಪರಿಷತ್ ಸಭಾಪತಿಗಳಾದ ಬಸವರಾಜ ಹೊರಟ್ಟಿ ಅವರ ಹೆಸರನ್ನ ಬಳಸಿಕೊಂಡು ಇಡೀ ಸದನಕ್ಕೆ ಸುಳ್ಳು ಹೇಳಿದ್ದಾರೆ. ನಾವೆಲ್ಲರೂ ಇದ್ದಾಗ ಮಾನ್ಯ ಗೌರವಾನ್ವಿತ ಸಭಾಪತಿಗಳು ಪ್ರಸ್ತಾಪ ಮಾಡಿದ್ವಿ. ನಾನು ಹೇಳಿದೆ ಅವ್ರಿಗೆ ರಾಷ್ಟ್ರಗೀತೆ ಐತಿ ಅಂತ ಹೇಳಿ, ಆದ್ರೆ ಅವರು ಅವಸರದಲ್ಲಿ ಹೋಗ್ಬಿಟ್ರು. ಸಭಾಪತಿಗಳ ನಿಲುವಿನ ಬಗ್ಗೆಯೇ ಅಪಪ್ರಚಾರ ಮಾಡಿದ ಈ ಸುಳ್ಳು ಬುರುಕ ಸಚಿವರ ನಡೆ ಸದನದ ಗೌರವವನ್ನ ಹರಾಜು ಹಾಕಿದೆ. ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರೇ ಸುಳ್ಳು ಬುರುಕ ಕಾನೂನು ಸಚಿವರ ಸುಳ್ಳನ್ನ ಬಟಾ ಬಯಲು ಮಾಡಿದ್ದಾರೆ. ಸಭಾಪತಿಗಳು ಒಂದು ವಿಷಯ ಹೇಳಿದ್ರು, ಅಲ್ಲಿ ಆಗಿದ್ದು ತಪ್ಪು. ಯಾಕೆಂದ್ರೆ ರಾಷ್ಟ್ರಗೀತೆ ಹೇಳ್ಬಿಟ್ಟು ಹೋಗ್ಬೇಕು ಅಂತೇಳಿ ನಾನು 3 ಸಾರಿ ತಡೆದೆ, ಆದ್ರೂ ಅವ್ರು ಹೋಗ್ಬಿಟ್ರು ಅಂತ ತಾವು ಹೇಳಿದ್ರಿ ಅಂತೇಳಿ ಅಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಯಾವ ಗವರ್ನರ್ ಮಾತಾಡಿಲ್ಲ, ಏನು ಹೇಳಿಲ್ಲ. ರಾಷ್ಟ್ರಪತಿ ಅವರು ರಾಜ್ಯಪಾಲರು ತಮ್ಮ ಭಾಷಣವನ್ನು ಮುಗಿಸಿ ಹೊಂಟಾಗ ಅವರು ನಮ್ಮ ಸ್ಟೆಪ್ನಲ್ಲಿ ಹೋಗುವಾಗ ಅವ್ರು ಹಿಂದಿಂದ ಹೋಗಿದ್ವಿ, ಅವ್ರನ್ನ ಅಲ್ಲಿ ಮಟ್ಟ ಕಳಿಸ್ಕೊಂಡು ಇಷ್ಟುಬಿಟ್ಟು ನಾ ಬೇರೆ. ಇಷ್ಟೇ ಅಲ್ಲ, ರಾಜ್ಯಪಾಲರ ಫೋನ್ಗಳನ್ನೇ ಟ್ಯಾಪ್ ಮಾಡ್ತಾ ಇರೋ ಕಾಂಗ್ರೆಸ್ ಸರ್ಕಾರ ಟಿಪ್ಪು ಸುಲ್ತಾನ್ ಸರ್ವಾಧಿಕಾರವನ್ನೇ ಮೀರಿಸಿದೆ. ವಿಧಾನಸಭೆಯಲ್ಲೇ ರಾಜ್ಯಪಾಲರ ಚಟುವಟಿಕೆಗಳ ಮೇಲೆ ಕಣ್ಗಾವಲು ಇಟ್ಟಿರುವ ಸತ್ಯವನ್ನ ಎಚ್.ಕೆ. ಪಾಟೀಲ್ ಬಾಯಿ ಬಿಟ್ಟಿದ್ದಾರೆ. ಲೋಕಭವನದ ಮೇಲೆ ಬೇಹುಗಾರಿಕೆ ನಡೆಸುವುದು ರಾಷ್ಟ್ರ ದ್ರೋಹಕ್ಕೆ ಸಮ. ಅಲ್ಲಿ ನಾವು ಮಾಡಿದ್ದನ್ನ ನೀವು ಹೆಂಗ್ ತೋರಿಸ್ತೀರಲ್ಲ, ನೀವು ದೆಲ್ಲಾಗಿಂದ ಫೋನ್ ಮಾಡಿಸಿ ಗವರ್ನರ್ ಅರ್ಧಕ್ಕೆ ಹೋಗೋಂಗ್ ಮಾಡ್ತೀರಲ್ಲ, ಅದನ್ನ ನಾವು ಹೇಳಬೇಕಾಗತ್ತೆ. ಅದಕ್ಕೆ ಒಂದೇ ಒಂದು ದಾರಿ ಉಳಿದಿರೋದು, ಅವರು ಆಗಿರೋದಕ್ಕೆ ಕ್ಷಮಾಪಣೆ ಕೇಳಬೇಕು, ಇಲ್ಲ ಕಾಲ್ ಡೀಟೇಲ್ಸ್ ಕೊಟ್ಬಿಟ್ಟು. ಕೈಲಾಗದವರ ಕೊನೆಯ ಅಸ್ತ್ರ ಅಂದ್ರೆ ಅದು ಅಪಪ್ರಚಾರ ಮಾಡೋದು, ಸುಳ್ಳು ಹೇಳೋದು. ಇದೇ ಕೆಲಸವನ್ನ ಕೈಲಾಗದ ಕಾಂಗ್ರೆಸ್ ಮಾಡ್ತಾ ಇದೆ. ಕಾನೂನು ಸಚಿವರಾಗಿ ಸದನದಲ್ಲೇ ಸುಳ್ಳು ಹೇಳುವ ಎಚ್.ಕೆ. ಪಾಟೀಲ್ ಸುಳ್ಳು ಬುರುಕರಲ್ಲದೆ ಮತ್ತೇನು? ಕಾಂಗ್ರೆಸ್ನ ಅಹಂಕಾರದ ಆಡಳಿತಕ್ಕೆ ಅಂತ್ಯ ಹತ್ತಿರದಲ್ಲಿದೆ. ರಾಜ್ಯಪಾಲರ ಕಚೇರಿಯನ್ನ ಟಾರ್ಗೆಟ್ ಮಾಡಿ ನಿಮ್ಮ ಹಗರಣಗಳನ್ನ ಮುಚ್ಚಿ ಹಾಕಲು ಸಾಧ್ಯವಿಲ್ಲ. ಕರ್ನಾಟಕದ ಜನತೆ ನಿಮ್ಮ ಈ ಸಂವಿಧಾನ ವಿರೋಧಿ ನಡೆಯನ್ನ ಎಂದಿಗೂ ಕ್ಷಮಿಸೋದಿಲ್ಲ.